ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಸಿಗಬೇಕಾದ ಸೌಲಭ್ಯಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಸೌಲಭ್ಯವನ್ನ ಪಡೆದು ಬಳ್ಳಾರಿ ಜೈಲು ಪಾಲಾಗಿರುವ ದರ್ಶನ್ ಬಳ್ಳಾರಿಯಲ್ಲಿ ಹೆಂಗಿದ್ದಾರೆ ಈ ಕುತೂಹಲ ದರ್ಶನ್ ಅಭಿಮಾನಿಗಳಿಗೆ ಇದ್ದೇ ಇದೆ. ಇದು ದರ್ಶನ್ ಅಭಿಮಾನಿಗಳ ಸಮಸ್ಯೆ ಒಂದ್ ಕಡೆ ಆದರೆ ಪೊಲೀಸ್ ಇಲಾಖೆ ಹಾಗೆ ಕಾರಾಗೃಹ ಇಲಾಖೆ ಇಲ್ಲೂ ಕೂಡ ಒಂದು ಸಣ್ಣ ಭಯ ಅಂತೂ ಶುರುವಾದಂತಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ 9-11 ಮಂದಿ ಈಗ ಆಲ್ರೆಡಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ರಾಜಾತಿಥ್ಯವನ್ನ ಕೊಟ್ಟಿದ್ರ ಹಿಂದೆ ತಮ್ಮ ಪಾತ್ರ ಕೂಡ ಇರಬಾರ್ದು ಯಾಕೆ ಅಂತ ಹೇಳಿ ಕಾರಣವನ್ನ ಕೇಳಿ ಕೆಲವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ ಕೆಲ ಅಧಿಕಾರಿಗಳಿಗೆ. ಇದರಿಂದ ಅಲರ್ಟ್ ಆಗಿರುವ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿಗಳು ಅಲರ್ಟ್ ಆದಂತೆ ಕಾಣ್ತಾ ಇದೆ. ಇವತ್ತು ಇನ್ಫ್ಯಾಕ್ಟ್ ಬಳ್ಳಾರಿಯ ಕಾರಾಗೃಹಕ್ಕೆ ಖುದ್ದು DIG ಶೇಷ ಅವರು ಭೇಟಿ ನೀಡಿದರು. ಭೇಟಿಯಾಗಿ ಹೊರಗೆ ಬಂದವರು ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದರ ಡೀಟೇಲ್ಸ್ ಕೊಟ್ಟಿದ್ದಾರೆ. ದರ್ಶನ್ ಹೆಂಗಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇರೋ ಅಭಿಮಾನಿಗಳ ಪಾಲಿಗೆ ಇದು ತುಂಬ ಮುಖ್ಯವಾದ ಇನ್ಫಾರ್ಮೇಷನ್. DIGನೇ ಕೊಟ್ಟಿರೋದು, ಕೇಳಿಸ್ಕೊಳ್ಳಿ. ಅದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ತಂಡ ಕಾಟೇರನಿಗೆ ಶೌಚಾಲಯದ್ದೇ ಚಿಂತೆ ಆಗಿದೆಯಂತೆ. ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್, ಆ್ಯಕ್ಚುಲಿ ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕಾಗಲ್ಲ, ನನಗೆ ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ. ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನೋ L3 L4 ಎಲ್ಲ ಏನೋ ಹೇಳಿದ್ರಲ್ಲ. ದರ್ಶನ್ ಇರೋ ಸೆಲ್ ವಿಶೇಷತೆ ಗೊತ್ತಾ? ಬಿಟ್ಟಿರೋ ಜಾಗ ಹೇಗಿದೆ ಅಂತಂದರೆ ಅಲ್ಲಿ ಸೆಲ್ಗಳಿದ್ದಾವೆ. ಆ ಸೆಲ್ಗಳಲ್ಲಿ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡಿದ್ದೀವಿ. 4-5 ಜನ, ಎಷ್ಟು ಜನ ಬಂದಿದ್ದಾರೆ ಮೇಡಮ್ ಇವತ್ತು? 4 ಜನ 15 ಸೆಲ್ಲಲ್ಲಿ 4 ಜನ ಬಂದಿಗಳು ಮಾತ್ರ ಇದ್ದಾರೆ, ಬೇರೆ ಸೆಲ್ಲಲ್ಲಿ, ಸಬ್ ಸೆಲ್ಲಲ್ಲಿ. ಇವರನ್ನು ಅಷ್ಟು ಜನದಿಂದ ಬೇರೆ ಮಾಡಿ ಇಟ್ಟಿದ್ದೀವಿ. ಅಷ್ಟು ಜನದಿಂದ ಬೇರೆ ಮಾಡಿ ಸಿಂಗಲ್ ಸೆಲ್ಲಲ್ಲಿ, ಲಾಸ್ಟ್ ಸೆಲ್ಲಲ್ಲಿ ಇಟ್ಟಿದ್ದೀವಿ. ದರ್ಶನ್ ಕಾರಿಡಾರ್ ಮೇಲೆ CCTV ಕಣ್ಣು. ಅಷ್ಟು ಕಾರಿಡಾರು ಮತ್ತು ಅಷ್ಟು ಸೆಲ್ಗಳ ಮೂವ್ಮೆಂಟ್ ಎಲ್ಲವೂ ಕೂಡ 3 CCTV ಕ್ಯಾಮ್ರಾ ಇದೆ. 3 CCTV ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಮಾನಿಟರ್ ಆಗ್ತಾ ಇದೆ. ಅದೆಲ್ಲವನ್ನೂ ಕೂಡ ನಾನು ಪ್ರತಿನಿತ್ಯದ CCTV ಫುಟೇಜ್ ಎಲ್ಲನೂ ಕೂಡ ಸೇವ್ ಮಾಡಬೇಕು ಅಂತ ನಾನು ಹೇಳಿದ್ದಾನೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸು ಕೂಡ ನಾನು ಕೊಟ್ಟಿದ್ದೀನಿ. ಅದಾಗ್ತಾ ಇದೆ. ಅದು ಜೊತೆಗೆ ಇಬ್ಬರು ನಮ್ಮ ಸ್ಟಾಫು 24x7 ಬಾಡಿ ಓನ್ ಕ್ಯಾಮ್ರಾ ಹಾಕ್ಕೊಂಡು ಇರ್ತಾರೆ. ಯಾರೇ ಬಂದರೂ ಕೂಡ ಬಾಡಿ ಓನ್ ಕ್ಯಾಮ್ರಾ ಆನ್ ಆಗಿರುತ್ತೆ. ಮೂಮೆಂಟ್ ಎಲ್ಲರೂ ಕೂಡ ಕ್ಯಾಪ್ಚರ್ ಆಗುತ್ತೆ. ದರ್ಶನ್ ಕೋಣೆಯ ವಿಶೇಷತೆ ಏನು ಗೊತ್ತಾ? ರೂಮಲ್ಲಿ ನೋಡಿ, ಒಂದು ಬಿಛಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಓದ್ಕೊಳ್ಳೋಕೆ ಒಂದು ಹೊದಿಕೆ ಇದೆ, ಅಷ್ಟೇ. ಬಳ್ಳಾರಿ ಜೈಲಿನಲ್ಲಿ ಸಿಗರೇಟ್ ಗಾಂಜಾ ಸಿಗಲ್ಲ. 4 ವರ್ಷದಿಂದ ಮಾಡಿದ್ರಿ ನೀವು. ಇದೇ ಬಳ್ಳಾರಿನಲ್ಲಿದ್ದೀರಿ. ಕಳೆದ 1 ವರ್ಷದಿಂದ ಏನಾದ್ರು ಮಾಡಿದ್ರಾ? ಕಳೆದ 1 ವರ್ಷದಿಂದ ಗಾಂಜಾ ಸಿಕ್ಕಿದ್ ಮಾಡಿದ್ವಿ. ಗಾಂಜಾ ಸಿಕ್ಕಿದ್ದು ನಾವೇ ಕೇಸ್ ಮಾಡಿದ್ದೀವಿ. ಈಗ ಅಲ್ಲ, ನೀವು ಮಾಡಿದ್ರಿ. ಗಾಂಜಾ ಸಿಕ್ಕಿದ್ದು ಕೇಸ್ ಮಾಡಿದ್ವಿ ನಾವು. ಅದಕ್ಕೆ ಬಿಟ್ಟಿಲ್ಲ ನಾವು, ಅದನ್ನ ಕೇಸ್ ಮಾಡಿದ್ವಿ ನಾವು. ಅದಕ್ಕೆ ಹೇಳಿ, ಕೇಸ್ ಮಾಡಿದಿರಿ, ಮಾಡಲ್ಲ ಅಂತಲ್ಲ. ಅಂದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆಯಾ? ಎಲ್ಲ ಕಡೆನೂ ಬದಲಾಗ್ತಾ ಇದೆ. ನಾವು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇರಬೇಕಾದ್ರೇ ದರ್ಶನ್ ಮನಪರಿವರ್ತನೆ ಆಗ್ತಿದೆಯಂತೆ, ಪಶ್ಚಾತ್ತಾಪ ಕಾಡ್ತಿದೆಯಂತೆ ಅನ್ನೋ ಒಂದಷ್ಟು ಸುದ್ದಿ ನಮಗೆ ಸಿಕ್ಕಿತ್ತು. ಯಥಾವತ್ತಾಗಿ ನಾವು ಅದನ್ನು ಪ್ರಸಾರ ಮಾಡಿದ್ವಿ ಕೂಡ. ಪಶ್ಚಾತ್ತಾಪ ಅನ್ನೋದು ಆಗಲೇಬೇಕು ಅನ್ನೋ ಆಗಿದ್ರೆ ಯಾವ ಕಾರಣಕ್ಕಾಗಬೇಕು ಗೊತ್ತಾ? ದರ್ಶನ್ ಟೈಮ್ ಸರಿ ಇಲ್ಲ, ಗ್ರಾಚಾರ ಕೆಟ್ಟಿದೆಲ್ಲ ಆಗ್ತಿದೆ ಅನ್ನೋದರ ಅರಿವು ದರ್ಶನ್ಗೆ ಆಗಬೇಕೇನೋ. ಬಹುಶಃ ಇದಾಗ್ತಾ ಇದೆಯೇನೋ ಅಂಥದ್ದೇ ಸೂಚನೆಗಳು ಸಿಗ್ತಾ ಇದೆ ಬಳ್ಳಾರಿ ಕಾರಾಗೃಹದಿಂದ. ವಿಧಿ ಬರಹ ಮುಂದಿನ ಏನೇನಿದೆಯೋ ಎಲ್ಲವನ್ನ ಅನುಭವಿಸಲೇಬೇಕಿದೆ, ಅನಿವಾರ್ಯ ದರ್ಶನ್ಗೆ. ಡೆವಲ್ ಅನ್ನೋ ಒಳ್ಳೆ ಪ್ರಾಜೆಕ್ಟ್ ಇತ್ತು ಕೈಯಲ್ಲಿ. ಫ್ಯಾನ್ ಬೇಸ್ ಇರೋದನ್ನ ಗಮನಿಸಿದ್ರೆ ಸೂಪರ್ ಡೂಪರ್ ಹಿಟ್ ಆಗೋ ಎಲ್ಲ ಸಾಧ್ಯತೆ ಇತ್ತು. ಆ ಪ್ರಾಜೆಕ್ಟೇ ಇದೀಗ ಅರ್ಧಕ್ಕೆ ನಿಂತು ಹೋಯ್ತು ಜೈಲ್ ಪಾಲ ಆಗಿದ್ರಿಂದಾಗಿ. ಫ್ಯಾನ್ಗಳು ಲೆಕ್ಕ ಹಾಕ್ತಾ ಹೋದ್ರೆ ಪ್ಯಾನ್ ಇಂಡಿಯಾ ಇದ್ದಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ದರ್ಶನ ಆರಾಧಿಸುವ ಅಭಿಮಾನಿಗಳಿದ್ದಾರೆ. ಇಷ್ಟೆಲ್ಲ ಫ್ಯಾನ್ಗಳನ್ನ ಇಟ್ಕೊಂಡು ಕೂಡ ಇವತ್ತು ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿಗಳು ಬಂದ್ಬಿಡ್ತು. ಹೆಂಡತಿ ಮಕ್ಕಳು ಆರಾಮಾಗಿರಬಹುದಾಗಿತ್ತು, ಇರೋಕ್ಕಾಗ್ತಿದೆಯಾ? ವಾರಕ್ಕೊಂದ್ಸತಿ ಬಂದು ಭೇಟಿ ಆಗ್ತಿದ್ದಾರೆ ವಿಜಯಲಕ್ಷ್ಮಿ. ನೋಡಿ ಪಾಪ, ಅವರು ಬೆಂಗಳೂರಿನಲ್ಲಿದ್ದರು, ಬಂದರು, ಈಗ ಬಳ್ಳಾರಿ ಅಲ್ಲಿಗೂ ಬಂದಿದ್ದಾರೆ. ಇಲ್ಲೂ ಕಣ್ಣೀರು ಹಾಕಿದ್ರು, ಅಲ್ಲೂ ಕಣ್ಣೀರು ಹಾಕ್ತಿದ್ದಾರೆ. ಕಣ್ಣೀರನ್ನು ಹಾಕಿಸದೆ
ಸುಖವಾಗಿ ಖುಷಿಯಾಗಿ ಇಡುವಂತಹ ಅರ್ಹತೆ ದರ್ಶನ್ಗಿತ್ತು. ಈಗಲೂ ಉಳಿದಿದ್ಯಾ ಗೊತ್ತಿಲ್ಲ. ಪ್ರಶ್ನೆಗಳಿಗೆ ಅಭಿಮಾನಿಗಳ ಹತ್ರ ಉತ್ತರ ಇರಬಹುದು ಬಹುಶಃ. ಇಲ್ಲ ಸಲ್ಲದವರ ಸಹವಾಸ ಮಾಡಿ ಜೈಲ್ ಸೇರುವಂತಹ ಪರಿಸ್ಥಿತಿ ಬಂದಿದೆ. ಅದೊಂದು ಸಾವು ಆಗಬಾರ್ದಾಗಿತ್ತು. ಅದೊಂದೇ ಒಂದು ಸಾವು ಆಗದೆ ಇದ್ದಿದ್ದರೆ ಇಷ್ಟೆಲ್ಲ ಆಗ್ತಲೇ ಇರಲಿಲ್ಲ. ಈಗ ಇನ್ನೇನು ಮಾಡಲಿಕ್ಕಾಗತ್ತೆ ಅಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಏನು ಹೇಳಿದ್ರೂ ಕೂಡ ಅದು ಕಾರಣ ಅನಿಸುತ್ತೆ. ದರ್ಶನ್ ಅವರು ಆಚೆ ಬಂದ ನಂತರದಲ್ಲಿ ಬರ್ತಾರಾ ಅದು ಬೇರೆ ಪ್ರಶ್ನೆ. ಬಂದ ನಂತರದಲ್ಲಿ ಏನೇ ಕಾರಣ ಹೇಳ್ಬೋದು. ನಾನು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ಅದು ಹೀಗಾಗೋಯ್ತು, ಹಾಗಾಗೋಯ್ತು, ಅದೇನೇ ಹೇಳಿದ್ರೂ ಕೂಡ ಬಂದ ಆರೋಪಕ್ಕೆ ಸಬೂಬು ಹೇಳುವ ಪ್ರಯತ್ನ ಅನ್ನಿಸ್ಕೊಳ್ಳುತ್ತೆ ಹೊರತು ಈಗ ಆಲ್ರೆಡಿ ಏನೆಲ್ಲ ಡ್ಯಾಮೇಜ್ ಆಗಬೇಕು ಅದು ಆಗಿದೆ. ದರ್ಶನ್ ಅಭಿಮಾನಿಗಳು ಅಂದ್ಕೊಳ್ಬೋದು ಡ್ಯಾಮೇಜ್ ಮಾಡಿದ ಮೀಡಿಯಾದವರು ಅಂತ ಹೇಳಿ. ಮೀಡಿಯಾದವ್ರು ಹೇಳಿಲ್ಲ. ಪಟ್ಟಣಗೆರೆ ಶೆಡ್ಗೆ ಹೋಗಿ ಅಂತ ಹೇಳಿ ಮೀಡಿಯಾದವ್ರು ಹೇಳಿಲ್ಲ. ಕೊಲೆ ಇವ್ರು ಮಾಡಿದ್ದಾರೋ ಇಲ್ಲೋ, ಕೊಲೆ ಆರೋಪ ಹೊತ್ತವರ ಜೊತೆಗೆ ಹೋಗಿ ನಿಂತ್ಕೊಳ್ಳಿ ಅಂತ. ಹಾಗಾಗಿ ಈ ಡ್ಯಾಮೇಜ್ ಏನಾಗಿದೆ ಕೆರಿಯರ್ಗೆ, ಪರ್ಸನಲ್ ಲೈಫ್ಗೆ, ಇದೆಲ್ಲದಕ್ಕೂ ಕೂಡ ದರ್ಶನ್ ನೇರವಾಗಿ ಕಾರಣ. ವೈಯಕ್ತಿಕವಾಗಿ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಾಗಿದೆ. ಯಾವ ಕುಟುಂಬಕ್ಕೆ? ಪವಿತ್ರ ಗೌಡ ಕುಟುಂಬ ಅಲ್ಲ, ರೇಣುಕಾಸ್ವಾಮಿ ಕುಟುಂಬ. ಗರ್ಭಿಣಿ ಇದ್ದಾಳೆ ರೇಣುಕಾಸ್ವಾಮಿ ಹೆಂಡತಿ. ಮಗು ಹುಟ್ಟಿದ ಮೇಲೆ ಅಪ್ಪ ಯಾರು ಅಂತ ಕೇಳಿದ್ರೆ ಏನು ಉತ್ತರ ಅನ್ನೋದು ಗೊತ್ತಿಲ್ಲ. ಮನೇಲಿ 90 ವಯಸ್ಸಿನ ಅಜ್ಜಿ ಇದ್ದಾರೆ. ಅವ್ರು ಆರೈಕೆ ಮಾಡ್ತಾ ಇದ್ದಿದ್ದು ರೇಣುಕಾಸ್ವಾಮಿ. ಈಗ ರೇಣುಕಾಸ್ವಾಮಿ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೆ ಶಿಕ್ಷೆ ಆಗಿದ್ರೆ ಅಜ್ಜಿ ಏನು ಶಿಕ್ಷೆ? ಆ ಅಜ್ಜಿ ಏನು ಮಾಡಿದ್ರು ಅನ್ನೋ ಕಾರಣಕ್ಕೆ ಶಿಕ್ಷೆ? ವಯಸ್ಸಾಗಿರೋ ತಂದೆ ತಾಯಿ ಪ್ರತಿನಿತ್ಯ ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿನಿತ್ಯ ಅವ್ರೇನು ತಪ್ಪು ಮಾಡಿದ್ರು? ಮೆಸೇಜೇ ಕಳಿಸಿದ್ದು ರೇಣುಕಾಸ್ವಾಮಿ ತಪ್ಪು, ಹಾಗಾಗಿ ಈ ಕೊಲೆ ಅನ್ನೋ ಉತ್ತರವನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಟ್ಟರೂ ಕೂಡ ರೇಣುಕಾಸ್ವಾಮಿ ಕೊಲೆಯಿಂದಾಗಿ ಒಂದು ಇಡೀ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾ ಇದೆ, ಕಷ್ಟ ಅನುಭವಿಸ್ತಿದ್ದಾರೆ. ಅದಕ್ಕೆ ಯಾರು ಹೊಣೆ? ಅವರ ಪರವಾಗಿ ನಿಲ್ಲಬೇಕಾಗಿರುವ ಜವಾಬ್ದಾರಿ ದರ್ಶನ್ ಅವರ ಅಭಿಮಾನಿಗಳಿಗಿಲ್ವಾ? ಪ್ರಶ್ನೆಯನ್ನು ನಿಮ್ಮ ಮುಂದೆ ಬಿಡ್ತಾ ಇದ್ದೀನಿ. ತಪ್ಪಾಗಿದೆಯೋ ಬಿಟ್ಟಿದೆಯೋ ಎಲ್ಲ ಹೊಣೆ ಕೂಡ ದರ್ಶನ್ ಅವ್ರ ಮೇಲೆ ಬರ್ತಾ ಇದೆ. ಇದು ಅವ್ರಿಗೂ ಕೂಡ ಅರಿವಾಗಿರಬಹುದು. ಯಾರ ಏಟಿನಿಂದಾಗಿ ರೇಣುಕಾಸ್ವಾಮಿ ಕೊನೆಯುಸಿರು ಎಳಿಬೇಕಾದ ಪರಿಸ್ಥಿತಿ ಬಂತು ಅದು ದರ್ಶನ್ನೇನಾ ಗೊತ್ತಿಲ್ಲ. ತನಿಖೆ ಆದ ನಂತರದಲ್ಲಿ ಗೊತ್ತಾಗುತ್ತೆ. ಅದು ಯಾರೇ ಆಗಿದ್ರೂ ಕೂಡ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕಾಣೋಕೆ ಸಿಗ್ತಿರೋದು ಯಾರು? ದರ್ಶನ್. ಅವರ ಕಾರಣದಿಂದಾಗಿ ಕೊಲೆ ಆಯಿತು ಅನ್ನೋದೇ ವಿಮರ್ಶೆ. ಹೀಗಾಗಿ ಈ ವಿಚಾರಕ್ಕಂತೂ ದರ್ಶನ್ ಅವರ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಅನ್ನೋದು ಹುಟ್ಟಿರುವ ಎಲ್ಲ ಸಾಧ್ಯತೆ ಇದ್ದೇ ಇದೆ. ಪದ್ಮನಾಭನಗರ ಕಾರಾಗೃಹದಲ್ಲಿ ಸಿಗಬೇಕಾದ ಸೌಲಭ್ಯಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಸೌಲಭ್ಯವನ್ನು ಪಡೆದು ಬಳ್ಳಾರಿ ಜೈಲು ಪಾಲಾಗಿರುವ ದರ್ಶನ್ ಬಳ್ಳಾರಿಯಲ್ಲಿ ಹೆಂಗಿದ್ದಾರೆ? ಈ ಕುತೂಹಲ ದರ್ಶನ್ ಅಭಿಮಾನಿಗಳಿಗೆ ಇದ್ದೇ ಇದೆ. ಇದು ದರ್ಶನ್ ಅಭಿಮಾನಿಗಳ ಸಮಸ್ಯೆ ಒಂದು ಕಡೆ ಆದರೆ, ಪೊಲೀಸ್ ಇಲಾಖೆ ಹಾಗೆ ಕಾರಾಗೃಹ ಇಲಾಖೆ ಇಲ್ಲೂ ಕೂಡ ಒಂದು ಸಣ್ಣ ಭಯ ಅಂತೂ ಶುರುವಾದಂತಿದೆ. ಪದ್ಮನಾಭನಗರ ಕಾರಾಗೃಹದಲ್ಲಿ 9-11 ಮಂದಿ ಈಗ ಆಲ್ರೆಡಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ರಾಜಾತಿಥ್ಯವನ್ನು ಕೊಟ್ಟಿದ್ರ ಹಿಂದೆ ತಮ್ಮ ಪಾತ್ರ ಕೂಡ ಇರಬಾರ್ದು ಯಾಕೆ ಅಂತ ಹೇಳಿ ಕಾರಣವನ್ನು ಕೇಳಿ ಕೆಲವರಿಗೆ ಶೋಕಾಸ್ ನೋಟಿಸನ್ನು ಕೂಡ ನೀಡಲಾಗಿದೆ, ಕೆಲ ಅಧಿಕಾರಿಗಳಿಗೆ. ಇದರಿಂದ ಅಲರ್ಟ್ ಆಗಿರುವ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸಿಬ್ಬಂದಿಗಳು ಅಲರ್ಟ್ ಆದಂತೆ ಕಾಣ್ತಾ ಇದೆ. ಇವತ್ತು ಇನ್ಫ್ಯಾಕ್ಟ್ ಬಳ್ಳಾರಿಯ ಕಾರಾಗೃಹಕ್ಕೆ ಖುದ್ದು DIG ಶೇಷ ಅವರು ಭೇಟಿ ನೀಡಿದರು. ಭೇಟಿಯಾಗಿ ಹೊರಗೆ ಬಂದವರು ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದರ ಡೀಟೇಲ್ಸ್ ಕೊಟ್ಟಿದ್ದಾರೆ. ದರ್ಶನ್ ಹೆಂಗಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇರೋ ಅಭಿಮಾನಿಗಳ ಪಾಲಿಗೆ ಇದು ತುಂಬ ಮುಖ್ಯವಾದ ಇನ್ಫಾರ್ಮೇಷನ್. DIGನೇ ಕೊಟ್ಟಿರೋದು. ಕೇಳಿಸ್ಕೊಳ್ಳಿ, ಅದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ತಂಡ. ಕಾಟೇರನಿಗೆ ಶೌಚಾಲಯದ್ದೇ ಚಿಂತೆ ಆಗಿದೆಯಂತೆ. ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್. ಆ್ಯಕ್ಚುಲಿ ಇಂಡಿಯನ್ ಟಾಯ್ಲೆಟ್ ಇದೆ. ಕುಂತ್ಕೊಳ್ಳಿಕ್ಕಾಗಲ್ಲ, ನನಗೆ ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ. ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನು L3 L4 ಎಲ್ಲ ಏನೋ ಹೇಳಿದ್ರಲ್ಲ.